ಓಂ ಸಾಯಿರಾಮ್. ಸ್ನೇಹಿತರೆ, ಸಾಯಿ ಸಚ್ಚರಿತೆಯ 33ನೇ ಅಧ್ಯಾಯವನ್ನು ಇಲ್ಲಿ ಶ್ರವಣ ಮಾಡೋಣ. ಮತ್ತು ಈ ಸಾಯಿ ಸಚ್ಚರಿತೆಯ ಅಧ್ಯಾಯವನ್ನು ಶ್ರವಣ ಮಾಡುವುದರಿಂದ ಓದ್ದಷ್ಟೇ ಪುಣ್ಯ ಸಿಗುತ್ತೆ. ಮತ್ತು ನಿಮಗೆ ನಿಮ್ಮ ಮನಸ್ಸಲ್ಲಿ ಏನಾರು ಅಂದ್ಕೊಂಡಿದ್ರೆ ಅದು ನೆರವೇರುತ್ತೆ. ಇದರಲ್ಲಿ ಉದಿಯ ಮಹಿಮೆ ಬಗ್ಗೆ ವಿವರಿಸಿದ್ದಾರೆ, ಕೇಳೋಣ ಬನ್ನಿ. ಮಹಾಯೋಗಿಗಳ ದಯಾಪೂರಿತ ದೃಷ್ಟಿಯು ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತದೆ. ಅವರಲ್ಲಿ ನಮ್ಮದು ನಿಮ್ಮದು ಎಂಬ ತಾರತಮ್ಯ ಇರುವುದಿಲ್ಲ. ಮತ್ತು ಈ ಮಹಾಯೋಗಿಗಳ ಋಣವನ್ನು ನಾವು ಜನ್ಮಾಂತರಗಳಲ್ಲೂ ತೀರ್ಸೋಕ್ಕೆ ಆಗಕ್ಕೆ ಸಾಧ್ಯ ಇಲ್ವಂತೆ. ಮತ್ತು ಇಲ್ಲಿ ಉದಿ ಮಹಿಮೆ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಬಾಬಾರವರು ಸರ್ವರಿಂದಲೂ ದಕ್ಷಿಣೆಯನ್ನು ಪಡೆದು ಅದನ್ನು ದಾನ ಧರ್ಮಗಳಿಗೆ ಉಪಯೋಗಿಸಿ ಉಳಿದ ಹಣದಲ್ಲಿ ಕಟ್ಟಿಗೆ ತೆಗೆದುಕೊಳ್ಳುತ್ತಿದ್ದರು ಮತ್ತು ಕಾಷ್ಟವನ್ನು ದುನಿಗೆ ಪ್ರತಿದಿನ ಹಾಕಿ ಅದನ್ನು ಉರಿಸ್ತಾಯಿದ್ರು. ಇದು ಬಾಬಾರವರು ಪ್ರತಿದಿನ ದ್ವಾರಕಾಮಯಲ್ಲಿ ಉರಿಸ್ತಾಯಿದ್ರು. ಮತ್ತು ಈ ದುನಿಯ ಬೂದಿಯೇ ಉದಿ ಅಂತ ನಾವು ಹೇಳ್ಬೋದು. ಮತ್ತು ಇದನ್ನು ಬಾಬಾ ಶಿರಡಿಯಿಂದ ಹೋದವ್ರಿಗೆಲ್ಲ ವಿಭೂತಿ ದುನಿನ ಅಂದರೆ ಉದಿನ ವಾಪಸ್ ಅವ್ರಿಗೆ ಕೊಡ್ತಾಯಿದ್ರು. ಪ್ರತಿಯೊಬ್ಬರಿಗೂ ಶಿರಡಿಯಿಂದ ಹೊರಡೋರಿಗೆ ಬಾಬಾ ಕೊಡ್ತಾಯಿದ್ರು. ಈ ಉದಿ ಏನನ್ನು ಸೂಚಿಸುತ್ತೆ ಅಂದರೆ, ಇದು ಪ್ರಪಂಚದಲ್ಲಿ ಎಲ್ಲವೂ ಬೂದಿಯಂತೆ ನಶ್ವರವಾದದ್ದು ಅಂತ ಬಾಬಾ ಹೇಳಿದ್ದಾರೆ. ಈ ಪಂಚೇಂದ್ರಿಯಗಳನ್ನು ಒಳಗೊಂಡ ಈ ದೇಹ ಭೋಗಾಪೇಕ್ಷೆಯಿಂದ ನೆಲಕ್ಕುರುಳಿ ಬೂದಿಯಾಗುತ್ತದೆ. ಇದನ್ನು ಜ್ಞಾಪಿಸೋಕ್ಕೋಸ್ಕರ ಬಾಬಾರವರು ಉದಿ ಹಂಚ್ತಾಯಿದ್ರು ಅಂತ ನಾವು ತಿಳ್ಕೊಬೋದು. ಬ್ರಹ್ಮನೊಬ್ಬನೇ ನಿತ್ಯ, ಪ್ರಪಂಚವೆಲ್ಲವೂ ಅನಿತ್ಯವಾದುದು. ಈ ಪ್ರಪಂಚದಲ್ಲಿ ಪುತ್ರರಾಗಲಿ ಮಾತಾಪಿತರಾಗಲಿ ಪತ್ನಿಯಾಗಲಿ ಯಾರೂ ನಮ್ಮವರಲ್ಲ. ನಾವು ಪ್ರಪಂಚಕ್ಕೆ ಬರುವಾಗ ಒಬ್ಬರೇ ಬರುತ್ತೇವೆ, ಹೋಗುವಾಗಲೂ ಕೂಡ ಒಬ್ಬರೇ ಹೋಗುತ್ತೇವೆ ಅಂತ ಬಾಬಾ ತಿಳಿಸಿದ್ದಾರೆ. ಉದಿಯಿಂದ ಅನೇಕ ಭೌತಿಕ ಮತ್ತು ಮಾನಸಿಕ ರೋಗಗಳನ್ನು ಗುಣ ಮಾಡ್ತಾಯಿದ್ರು ಮತ್ತು ಈಗಲೂ ಗುಣ ಆಗ್ತಾಯಿದೆ. ಈ ಉದಿಯಿಂದ ಎಷ್ಟು ಜನಕ್ಕೆ ಕಾಯಿಲೆಗಳು ಏನೇ ಅವರು ಕಾಯಿಲೆಯಿಂದ ನರಳುತ್ತಿದ್ದವ್ರಿಗೆ ನಂಬಿಕೆ ಇಟ್ಬೇಕು. ಬಾಬನ ಮೇಲೆ ನಂಬಿಕೆ ಇಟ್ಕೊಂಡು ಉದಿ ಹಚ್ಕೊಂಡ್ರೆ ಆ ಕಾಯಿಲೆಯಿಂದ ಉದಿಯಿಂದ ವಿಭೂತಿಯಿಂದ ವಾಸಿಯಾಗುತ್ತೆ ಅಂತ ಬಾಬಾ ಹೇಳಿದ್ದಾರೆ. ಮತ್ತು ರಮತೆ ರಾಮ ಆಯೋಜಿ ಉದಿಯಾಂಕಿ ಗೋನಿಯ ಲಾವೋಜಿ ಅಂತ ಬಾಬಾ ಯಾವಾಗಲೂ ಹಾಡು ಹೇಳ್ತಾ ಇರ್ತಾರೆ ಮಧುರವಾಗಿ. ಮತ್ತು ಈ ಉದಿ ಆಧ್ಯಾತ್ಮಿಕ ಸ್ವರೂಪವಾಗಿದ್ದು ಮತ್ತು ಇದಕ್ಕೆ ವ್ಯಾವಹಾರಿಕ ಅರ್ಥವೂ ಉಂಟು. ಈ ಉದಿಯಿಂದ ಸಂಪತ್ತು ಮತ್ತು ಅಭಿವೃದ್ಧಿ ಮುಂತಾದವುಗಳು ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಗುರಿಗಳೆರಡನ್ನು ಹೊಂದಬಹುದಾಗಿದೆ ಅಂತ ಬಾಬಾ ಹೇಳಿದ್ದಾರೆ. ಮತ್ತು ಈ ಉದಿ ಮಹಿಮೆ ಕೆಲವು ಅನುಭವ ಆಗಿರೋದನ್ನ ನೋಡೋಣ ಬನ್ನಿ. ನಾಸಿಕದ ನಾರಾಯಣರಾವ್ ಜಾನಿಯವರು ಬಾಬಾರವರ ಪರಮ ಭಕ್ತರಾಗಿರ್ತಾರೆ. ಇವರು ಬಾಬಾರವರ ಮತ್ತೊಬ್ಬ ಭಕ್ತರಾಗಿದ್ದ ರಾಮಚಂದ್ರ ವಾಮನ ಮೋಡಕರ ಎಂಬುವರ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾರೆ. ಒಂದು ಸಲ ಅವರು ತಮ್ಮ ಮಾತೆಯೊಂದಿಗೆ ಶಿರಡಿಗೆ ಬರ್ತಾರೆ. ಆಗ ಬಾಬಾ ಅವರು ಬೇರೆಯವರ ನೌಕರಿ ಕೆಲಸ ಮಾಡುವುದು ಸಾಕು, ನೀನೇ ಸ್ವಂತ ಒಂದು ಉದ್ಯೋಗನ ಆರಂಭಿಸು ಅಂತ ಹೇಳ್ತಾರೆ. ಕೆಲವು ದಿನಗಳ ನಂತರ ಬಾಬಾರವರ ಮಾತು ನಿಜ ಆಗುತ್ತೆ. ಅವರು ನಾರಾಯಣರವರೇ ಸ್ವತಃ ಆನಂದಾಶ್ರಮ ಅಂತ ಒಂದು ಹೋಟೆಲ್ನ ಆರಂಭಿಸ್ತಾರೆ. ಅದು ಬಹಳ ಚೆನ್ನಾಗಿ ನಡೆಯುತ್ತೆ. ಒಂದಿನ ಅವರ ಸ್ನೇಹಿತರೊಬ್ಬರಿಗೆ ಚೇಳು ಕಚ್ಚಿ ಬಲವಾಗಿ ನೋವು ಬರುತ್ತೆ. ನೋವು ಉಂಟಾದಾಗ ಉದಿಯು ಇಂಥ ಸಂದರ್ಭದಲ್ಲಿ ಬಹಳ ಪ್ರಯೋಜನಕಾರಿಯಾಗಿತ್ತು ಅಂತ ಅವರು ಚೇಳು ಕಚ್ಚಿದ ಜಾಗಕ್ಕೆ ಉದಿ ಹಚ್ತಾರೆ. ಆಗ ಬೇಗನೆ ಗುಣ ಆಗುತ್ತೆ. ಇದನ್ನು ಅರಿತ ನಾರಾಯಣರಾವ್ ಜಾನಿಯವರು ಉದಿ ಹುಡಿಕೊಂಡು ಹೋಗ್ತಾರೆ. ಆಗ ಬಾಬಾರವರ ಫೋಟೋ ಮುಂದೆ ಉರಿತಾ ಇರ್ತಾಗ ಒಂದು ಊದುಬತ್ತಿನ ಬೂದಿನೇ ತಗೊಂಡು ಅವರು ಪ್ರಾರ್ಥಿಸಿ ಅದನ್ನೇ ಉದಿ ಎಂದು ಭಾವಿಸಿ ಚೇಳು ಕಚ್ಚಿದ ಭಾಗಕ್ಕೆ ಹಚ್ತಾರೆ. ಆಗ ಸ್ವಲ್ಪ ಹೊತ್ತಿನಲ್ಲೇ ಅವ್ರ ಸ್ನೇಹಿತರಿಗೆ ಗುಣ ಕಂಡು ಬರುತ್ತೆ. ಮತ್ತು ಗ್ರಂಥಿ ಜ್ವರ. ಬಾಂದ್ರಾದಲ್ಲಿ ಸಾಯಿಬಾಬಾ ಅವರ ಭಕ್ತರೊಬ್ಬನಿಗೆ ಬೇರೆ ಒಂದು ಊರಿನಲ್ಲಿದ್ದ ತನ್ನ ಮಗಳಿಗೆ ಗ್ರಂಥಿ ಜ್ವರ ಬಂದು ಅಂಟ್ಕೊಂಡಿರುತ್ತೆ. ಆಗ ಅವರ ಹತ್ರ ಉದಿ ಇರಲಿಲ್ಲ. ಅದಕ್ಕೋಸ್ಕರ ಅವರು ನಾನಾ ಸಾಹೇಬರಿಗೆ ಹೇಳಿ ಕಳಿಸ್ತಾರೆ. ಈ ಸುದ್ದಿ ತಿಳಿದ ತಕ್ಷಣ ನಾನಾ ಸಾಹೇಬರವರು
ರೈಲ್ವೆ ನಿಲ್ದಾಣದ ಬಳಿ ಅವರ ಹತ್ತಿರ ಕೂಡ ಇರಲಿಲ್ಲ, ಇರ್ತಾರೆ. ಆಗ ಅವರ ಹತ್ರ ಉದಿ ಕೂಡ ಇರಲಿಲ್ಲ. ಅವರೇನು ಮಾಡ್ತಾರೆ, ಸ್ವಲ್ಪ ಮಣ್ಣನ್ನೇ ತೆಗೆದುಕೊಂಡು ಅದನ್ನೇ ಬಾಬಾರವ್ರನ್ನ ಧ್ಯಾನಿಸಿ ತಮ್ಮ ಪತ್ನಿಗೆ ಹಣೆಗೆ ಹಚ್ಚಿ ಅದನ್ನು ತನ್ನ ಸ್ನೇಹಿತರಿಗೆ ಕೊಡ್ತಾರೆ. ಆಗ ಅವರನ್ನು ತೆಗೆದುಕೊಂಡೋಗಿ ತನ್ನ ಮಗಳ ಮನೆಗೆ ಹೋಗಿ ನೋಡ್ತಾರೆ. ನಾನಾ ಸಾಹೇಬರು ಠಾಣಾ ರೈಲ್ವೆ ನಿಲ್ದಾಣದಲ್ಲಿ ಬಾಬಾರವರ ಸಹಾಯವನ್ನು ಅಪೇಕ್ಷಿಸಿ ಪ್ರಾರ್ಥನೆ ಮಾಡಿದ್ದಾಗಿಂದ ಅವರ ಮಗಳಿಗೆ ಗುಣ ಕಂಡು ಬಂದು ನೋಡಿ ಅವರು ಆನಂದ ಪರವಶರಾಗ್ತಾರೆ. ಮತ್ತು ಜಾಮೇನರದ ಪವಾಡ. ಶಿರಡಿಯಿಂದ 100 ಮೈಲಿ ದೂರದಲ್ಲಿದ್ದ ಕಾನಾದೇಶ ಜಿಲ್ಲೆಯ ಜಾಮೇನರ ರಲ್ಲಿ 1904-5 ಅನಿಸುತ್ತೆ ನಾನಾ ಸಾಹೇಬರ ಚಾಂದೋಡಕರ ಅವರು ಮಾಮಲೆದಾರರಾಗಿರ್ತಾರೆ. ಅವರ ಮಗಳಾದ ಮೈನಾ ತಾಯಿ ಪ್ರಸವ ವೇದನೆಯಿಂದ ಪರಿಸ್ಥಿತಿ ಹದಗೆಟ್ಟು 4-5 ದಿನದಿಂದ ನರಳ್ತಾ ಇರ್ತಾಳೆ. ನಾನಾ ಅವರಿಗೆ ಅನೇಕ ಔಷಧಿ ಕೊಡಿಸಿದ್ರು ಕೂಡ ಗುಣ ಆಗಲಿಲ್ಲ. ಆಗ ಬಾಬಾರವರನ್ನು ಧ್ಯಾನಿಸಿ ಅವರ ಸಹಾಯ ಬೇಡ್ತಾರೆ. ಆಗ ಶಿರಡಿಯಲ್ಲಿ ಬಾಪುಗೀರ ಬುವಾ ಎಂಬ ಗೋಸಾವಿ ಕಾನಾ ದೇಶಕ್ಕೆ ಹೊರಡಲು ಸಿದ್ಧವಾಗಿರ್ತಾನೆ. ಆಗ ಬಾಬಾ ಅವರು ಅವರನ್ನು ಕರೆದು ದಾರಿಯಲ್ಲಿ ಜಾಮೇನರಿಗೆ ಹೋಗಿ ಅಲ್ಲಿ ವಿಶ್ರಮಿಸಿ ಉದಿಯನ್ನು ಮತ್ತು ಆರತಿಯನ್ನು ನಾನಾ ಸಾಹೇಬರಿಗೆ ಕೊಡು ಅಂತ ಹೇಳ್ತಾರೆ. ಆಗ ಬಾಪುಗೀರ ಬುವಾ ತಮ್ಮ ಹತ್ತಿರ ಕೇವಲ 2 ರೂಪಾಯಿಗಳಿದ್ದು ಜಳಗಾವ್ಗೆ ಮಾತ್ರ ತನ್ನ ಪ್ರಯಾಣ ಬೆಳೆಸಬಹುದು, ಅಲ್ಲಿಂದ 30 ಮೈಲಿ ದೂರದಲ್ಲಿರುವ ಜಾಮೇನರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾರೆ. ಆಗ ಬಾಬಾ ಹೇಳ್ತಾರೆ, ಇದರ ಬೇಡ, ಎಲ್ಲವೂ ಸರಿ ಹೋಗುತ್ತದೆ ಅಂತಂದಾಗ ಬಾಬಾ ಅವರು ಶ್ಯಾಮ ಅವರನ್ನು ಕರೆದು ಬೇಗ ಆರತಿ ಬರಿ ಅಂತ ಹೇಳಿ ಅದರ ಪ್ರತಿಯನ್ನು ಉದಿಯೊಡನೆ ಅವರಿಗೆ ಕೈಕೊಟ್ಟು ನಾನಾ ಸಾಹೇಬರಿಗೆ ಕೊಡಲು ಹೇಳ್ತಾರೆ. ಆಗ ಬಾಬಾ ಅವರ ಮಾತಿನಲ್ಲಿ ಸಂಪೂರ್ಣ ನಂಬಿಕೆ ಇಟ್ಕೊಂಡು ಬಾಪುಗೀರ ಅವರು ಜಳಗಾವ್ಗೆ ರಾತ್ರಿ 2 ಗಂಟೆಗೆ ಬರ್ತಾರೆ. ಆಗ ಅವರ ಹತ್ತಿರ 2 ಆನೆಗಳು ಮಾತ್ರ ಇರ್ತವೆ. ಅಷ್ಟು ಹೊತ್ತಿಗೆ ಸರಿಯಾಗಿ ಬಾಪುಗೀರ ಬುವಾ ಎಂಬುವರಾರು ಎಂದು ಕೇಳುತ್ತಾ ಒಬ್ಬ ಸಿಪಾಯಿ ಬಂತಾನೆ. ಆಗ ಬಾಪುಗೀರ ಅವರು ಅವನ ಕಡೆಗೆ ತಾವೇ ಹೋಗಿ ಬಾಪುಗೀರರೆಂದು ಹೇಳ್ಕೊಳ್ತಾರೆ. ಆಗ ಅವನು ತಾನು ನಾನಾ ಸಾಹೇಬರಿಂದ ಕಳಿಸಲ್ಪಟ್ಟಿರುವನೆಂದು ಹೇಳಿ ಗೋಸಾವಿಯನ್ನು ಕರೆದುಕೊಂಡು ಹೋಗಿ ಸುಂದರವಾದ ಕುದುರೆಗಳನ್ನು ಕಟ್ಟಿ ಟಾಂಗಾದಲ್ಲಿ ಕೂಡಿಸಿಕೊಂಡು ಹೊರಡ್ತಾರೆ. ಟಾಂಗ ಜೋರಾಗಿ ಸಾಗುತ್ತೆ. ಬೆಳಗು ಮುಂಜಾನೆ ಅವರು ಒಂದು ಹಳ್ಳದ ಹತ್ತಿರ ಬರ್ತಾರೆ. ಸಿಪಾಯಿ ಕುದುರೆಗಳಿಗೆ ನೀರು ಕುಡಿಸೋಕ್ಕೆ ಅವುಗಳನ್ನು ಬಿಚ್ಚಿ ಹಳ್ಳಕ್ಕೆ ಒಯ್ದೋಗ್ತಾನೆ. ನಂತರ ತನ್ನಲ್ಲಿದ್ದ ಬುತ್ತಿಯನ್ನು ಬಿಚ್ಚಿ ಬಾಪುಗೀರ ಅವರಿಗೆ ಕೊಟ್ಟು ಊಟ ಮಾಡಲು ಹೇಳ್ತಾನೆ. ಅವನ ಗಡ್ಡ ಮೀಸೆ ಉಡುಪುಗಳನ್ನು ನೋಡಿ ಅವನು ಮಹಮ್ಮದಿಯನೆಂದು ಗೋಸಾವಿ ಭಾವಿಸ್ಕೋತಾನೆ. ಅನುಮಾನಿಸಿ ಅವನು ತಾನು ಹಿಂದೂ ಎಂದು ನಾನಾ ಅವರೇ ಆಹಾರವನ್ನು ಕಳಿಸಿದರೆಂದು ಹೇಳ್ತಾನೆ. ನಂತರ ಇಬ್ಬರು ಕೂಡ ಉಪಹಾರ ಮಾಡಿ ಪುನಃ ಹೊರಡ್ತಾರೆ. ಸೂರ್ಯೋದಯಕ್ಕೆ ಜಾಮಾನೇರ ಮುಟ್ತಾರೆ. ಆಗ ಬಾಪುಗೀರ ಹೊರಗಡೆ ಹೋಗ್ತಾನೆ. ಅವನು ಪುನಃ ಬರೋಷ್ಟರಲ್ಲಿ ಟಾಂಗಾ ಮತ್ತು ಸಿಪಾಯಿ ಯಾರೂ ಇರಲಿಲ್ಲ. ನಂತರ ನಾನಾ ಅವರ ಮನೆಯನ್ನು ಹುಡ್ಕೊಂಡು ಹೋಗಿ ತಾವು ಶಿರಡಿಯ ಬಾಪುಗೀರರೆಂದು ಬಾಬಾರವರು ಉದಿ ಮತ್ತು ಆರತಿಯನ್ನು ಕೊಟ್ಟು ಕಳಿಸಿರ್ತಾರೆ ಅಂತ ಹೇಳ್ತಾನೆ. ಆಗ ಶ್ರೀಮತಿ ಮೈನಾ ತಾಯಿ ನೋವು ತುಂಬ ಬಲವಾಗಿರುತ್ತೆ. ಕೂಡಲೇ ಅವಳು ಏನು ಮಾಡ್ತಾರೆ, ಉದಿಯನ್ನು ನೀರಿನಲ್ಲಿ ಹಾಕಿ ಅವಳಿಗೆ ಕುಡಿಸ್ತಾರೆ. ಆರತಿ ಹಾಡನ್ನ ಆಡ್ತಾರೆ. ಆಗ ಬಾಬಾರವರ ಸಹಾಯದಿಂದ ಬಹಳ ಸಮಯೋಚಿತವಾಗುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಮೈನಾ ತಾಯಿಗೆ ನಿರ್ವಿಘ್ನ ಪ್ರಸೂತಿ ಆಗುತ್ತೆ. ನಂತರ ಗೋಸಾವಿ ನಾನಾ ಸಾಹೇಬರನ್ನು ಕುರಿತು ನೀವು ಸಿಪಾಯಿ ಮತ್ತು ಟಾಂಗಾ ಕಳುಹಿಸಿದ್ದಕ್ಕೆ ನನ್ನ ಅಭಿನಂದನೆಗಳು ಅಂತಾರೆ. ಆಗ ನಾನಾ ಆಶ್ಚರ್ಯಗೊಂಡು ಹೇಳ್ತಾರೆ, ಶಿರಡಿಯಿಂದ ಯಾರೂ ಬರುವುದು ನನಗೆ ತಿಳಿದಿರಲಿಲ್ಲ, ನಾನು ಯಾರನ್ನೂ ಕೂಡ ಕಳಿಸಿರಲಿಲ್ಲ ಅಂತಂದಾಗ ಇದು ಒಂದು ಪವಾಡ ಅಂತಲೇ ನಾವು ತಿಳ್ಕೊಬೋದು. ಮುಂದೆ ಭಕ್ತ ನಾರಾಯಣ ರಾವ ಅವರಿಗೆ ತಮ್ಮ ಜೀವಿತ ಕಾಲದಲ್ಲಿ 2 ಸಾರಿ ಬಾಬಾರವರ ದರ್ಶನ ಪಡೆಯುವ ಸುಯೋಗ ಲಭಿಸುತ್ತೆ. 1918ರಲ್ಲಿ ಬಾಬಾರವರು ಸಮಾಧಿಯಾದ 3 ವರ್ಷಗಳ ಮೇಲೆ ಅವರು ಪುನಃ ಶಿರಡಿಗೆ ಬರಲು ಪ್ರಯತ್ನ ಪಡ್ತಾರೆ. ಆದರೂ ಸಾಧ್ಯ ಆಗಲಿಲ್ಲ. ಬಾಬಾರವರ ಮಹಾ ಸಮಾಧಿಯಾದ 1 ವರ್ಷದೊಳಗೆ ನಾರಾಯಣರವರು ಅಸ್ವಸ್ಥರಾಗಿ ಹಾಸಿಗೆ ಹಿಡಿತಾರೆ. ಅನೇಕ ಔಷಧಿಗಳನ್ನು ತೆಗೆದುಕೊಂಡರೂ ಕೂಡ ಗುಣ ಆಗಲಿಲ್ಲ. ಆಗ ಒಂದಿನ ರಾತ್ರಿ ಬಾಬಾ ಅವರು ಅವರ ಸ್ವಪ್ನದಲ್ಲಿ ಕಾಣಿಸ್ಕೊಂಡು, ಚಿಂತೆಯನ್ನು ಬಿಡು, ನಾಳೆಯಿಂದಲೇ ಗುಣ ಆಗುತ್ತದೆ, ಇನ್ನೊಂದು ವಾರದಲ್ಲಿ ನೀನು ಎದ್ದು ಕುಳಿತುಕೊಳ್ಳುವ ಸಮರ್ಥನಾಗುವೆ ಅಂತ ಬಾಬಾ ಕನಸಲ್ಲಿ ಬಂದು ಹೇಳ್ತಾರೆ. ಆಗ ಮತ್ತು ಬಾಬಾ ಅವರು ದೇಹ ನಿಮಿತ್ತ ಜೀವಿತರಾಗಿದ್ದರೆ ಅಥವಾ ಅದನ್ನು ತ್ಯಜಿಸಿದ್ದರಿಂದ ಕಾಲರಾದರೆ ಇಲ್ಲ, ಅವರು ಬಾಬಾರವರು ನಿತ್ಯರು, ಅವರು ಮೃತ್ಯುಂಜಯರು. ಯಾವಾಗಲೂ ಅವರು ಒಂದು ಸಲ ಮನಸಾರೆ ಪ್ರೀತಿಸಿದರೆ ಯಾರಾದರೂ ಅವರು ಬಾಬಾನ ಕರೆದರೆ ಒಂದು ಧಾವಿಸಿ ಅವರ ಬಳಿಗೆ ಹೋಗಿ ಸಹಾಯನ ಮಾಡ್ತಾರೆ ಬಾಬಾರವರು.
ಮತ್ತು ಮುಂದೆ ಅಪ್ಪ ಸಾಹೇಬ ಕುಲಕರ್ಣಿ 1917ರಲ್ಲಿ ಅಪ್ಪ ಸಾಹೇಬ ಕುಲಕರ್ಣಿ ಅವರ ಸಮಯ ಬಂದಿತ್ತು. ಅವರಿಗೆ ಠಾಣಾಗೆ ಜಿಲ್ಲೆಗೆ ವರ್ಗ ಆಗುತ್ತೆ. ಆದ್ದರಿಂದ ಅವರು ಬೂಟೆಯವರ ಕೊಟ್ಟ ಬಾಬಾರವರ ಫೋಟೋನ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಿರ್ತಾರೆ. ಪ್ರತಿದಿನ ಫೋಟೋಕ್ಕೆ ಗಂಧ ಮತ್ತು ಪುಷ್ಪ ನೈವೇದ್ಯಗಳನ್ನ ಅರ್ಪಿಸ್ತಿರ್ತಾರೆ. ಅವರು ಯಾವಾಗಲೂ ಬಾಬಾರವರನ್ನೇ ಧ್ಯಾನಿಸ್ತಾ ಇರ್ತಾರೆ. ಬಾಬಾರವರ ಫೋಟೋವನ್ನು ಶ್ರದ್ಧೆಯಿಂದ ನೋಡಿದರೆ ಅವರನ್ನು ಪ್ರತ್ಯಕ್ಷವಾಗಿ ನೋಡಿದಂತೆ ಕಾಣುತ್ತೆ ಅಂತ ನಾವು ತಿಳ್ಕೊಬೋದು. ಈ ಕೆಳಕಂಡ ಕಥೆಯ ಒಂದು ಉದಾಹರಣೆಯಾಗಿದೆ. ಬಾಳುಬುವ ಸುತಾರಾಮ್ ಒಬ್ಬರು ಇರ್ತಾರೆ. ಅವರು 1917ರಲ್ಲಿ ಶಿರಡಿಗೆ ಬರ್ತಾರೆ. ಆಗ ಅವ್ರಿಗೆ ಬಾಬಾರವ್ರಿಗೆ ನಮಸ್ಕರಿಸಿದಾಗ ಇವನನ್ನು ನಾನು 4 ವರ್ಷಗಳಿಂದ ಬಲ್ಲೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಏನು ಬಾಳುಬುವ ಸುತಾರ, ನಾನು ಇದೇ ಮೊದಲು ಶಿರಡಿಗೆ ಬರ್ತಾ ಇರೋದು, ಅದು ಹೆಂಗೆ ಅಂತ ಅವನು ಯೋಚನೆ ಮಾಡ್ತಾ ಇದ್ದಾಗ 4 ವರ್ಷಗಳ ಹಿಂದೆ ಸಾಯಿಬಾಬಾರವರ ಫೋಟೋಕ್ಕೆ ನಮಸ್ಕರಿಸಿದ್ದು ಜ್ಞಾಪಕಕ್ಕೆ ಬರುತ್ತೆ. ಆಗ ಅವರು ಬಾಬಾರವರ ಮಾತುಗಳು ಅವನಿಗೆ ಅರ್ಥವಾಗಿ, ಎಂಥ ಸಂತರಿವರು, ಮಹಾಜ್ಞಾನಿಗಳು, ಸರ್ವಂತರ್ಯಾಮಿಗಳು, ಭಕ್ತರ ಮೇಲೆ ಅವ್ರಿಗೆಷ್ಟು ಪ್ರೀತಿ ಅಂತ ಬಾಬಾರವರ ಫೋಟೋಕ್ಕೆ ನಮಸ್ಕರಿಸಕ್ಕೆ ಹೋಗ್ತಾರೆ. ಆಗ ಶ್ರದ್ಧಾಭಕ್ತಿಗಳಿಂದ ಫೋಟೋ ನೋಡಿದರೆ ನಿಜವಾಗ್ಲೂ ಸ್ವತಃ ಬಾಬಾನೇ ನೋಡ್ದಂಗೆ ಅಂತ ನಾವು ತಿಳ್ಕೊಬೋದು. ಮತ್ತು ಅಪ್ಪ ಸಾಹೇಬ ಕುಲಕರ್ಣಿಯವರ ಕತೆ ಒಂದಿದೆ. ಅವರು ಠಾಣಾದಲ್ಲಿ ಇದ್ದಾಗ ಭೀವಂಡಿಗೆ ಆಗಾಗ ಹೋಗಬೇಕಾಗಿರುತ್ತೆ. ಹೋದರೆ ಒಂದು ವಾರ ತನಕ ಹಿಂದಿರ್ತಾ ಇರಲಿಲ್ಲ. ಈ ರೀತಿ ಅವರು ಠಾಣಾದಿಂದ ಊರಿಗೆ ಹೋದಾಗ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯುತ್ತೆ. ಮಧ್ಯಾಹ್ನದ ಸಮಯದಲ್ಲಿ ಫಕೀರನೊಬ್ಬ ಅಪ್ಪ ಸಾಹೇಬರ ಮನೆಗೆ ಬರ್ತಾನೆ. ಅವನ ರೂಪರೇಖೆ ಎಲ್ಲ ನೋಡಿದ್ರೆ ಬಾಬಾರವ್ರನ್ನೇ ಹೋಲ್ತಿರುತ್ತೆ. ಆಗ ಕುಲಕರ್ಣಿಯವರ ಮಕ್ಕಳು, ನೀವು ಶಿರ್ಡಿಯ ಸಾಯಿಬಾಬಾ ಏನು ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ, ನಾನು ಅವರ ಶಿಷ್ಯ, ಬಾಬಾ ಅವರು ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ಬನ್ನಿ ಅಂತ ನನ್ನ ಕಳಿಸಿದ್ದಾನೆ ಅಂತಾರೆ. ತಕ್ಷಣ ದಕ್ಷಿಣೆ ಕೇಳ್ತಾನೆ. ಶ್ರೀಮತಿ ಕುಲಕರ್ಣಿಯವರು ಅವನಿಗೆ ₹1 ಕೊಡ್ತಾರೆ. ಆಗ ಅವನು ಅವರಿಗೆ ಒಂದು ಉದಿ ಪಟ್ಟಣವನ್ನು ಕೊಟ್ಟು ಪ್ರತಿದಿನವೂ ಬಾಬಾರವರ ಫೋಟೋದ ಮುಂದಿಟ್ಟು ಇದನ್ನು ಪೂಜೆ ಮಾಡಿ ಅಂತ ಹೇಳಿ ಹೊರಟೋಗ್ತಾರೆ. ಅಪ್ಪ ಸಾಹೇಬರ ಕುದುರೆಗೆ ಬಹಳ ಕಾಯಿಲೆ ಆದ್ದರಿಂದ ಅವರು ಭೀವಂಡಿಯಿಂದ ಕೆಲಸಕ್ಕೆ ಮುಂದೆ ಪ್ರಯಾಣ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಅವರು ಮನೆಗೆ ಹಿಂತಿರುಗ್ತಾರೆ. ಪತ್ನಿಯಿಂದ ಫಕೀರನ ವಿಷಯ ಎಲ್ಲ ಅವರಿಗೆ ತಿಳಿಯುತ್ತೆ. ಅವರ ಹೆಂಡತಿ ಫಕೀರನಿಗೆ ₹1 ದಕ್ಷಿಣೆ ಕೊಟ್ಟಿದ್ದನ್ನು ತಿಳಿಸ್ತಾಳೆ. ಆಗ ಅಪ್ಪ, ನಾನಿದ್ರೆ ₹10 ಕಡಿಮೆ ದಕ್ಷಿಣೆ ಕೊಡ್ತಿರ್ಲಿಲ್ಲ ಅಂತಾರೆ. ಆಗ ಕೂಡಲೇ ಆಹಾರವನ್ನು ಕೂಡ ತೆಗೆದುಕೊಳ್ಳದೆ ಫಕೀರನನ್ನು ಹುಡುಕೊಂಡು ಹೋಗ್ತಾರೆ. ಆಗ ಫಕೀರ ಸಿಗಲಿಲ್ಲ. ಬರಿಯ ಹೊಟ್ಟೆಯಲ್ಲಿ ಪರಮಾತ್ಮನ ಅನ್ವೇಷಣೆ ಮಾಡಬಾರದೆಂದು ಬಾಬಾರವರು ಹೇಳಿದ್ದನ್ನು ಅವರು ಸ್ಮರಿಸಿಕೊಂಡು ಊಟ ಆದ ನಂತರ ಕುಲಕರ್ಣಿಯವರು ವಿಹಾರಕ್ಕೋಸ್ಕರ ತಮ್ಮ ಸ್ನೇಹಿತರೊಡನೆ ಹೊರಗಡೆ ಹೋಗ್ತಾರೆ. ಆಗ ಫಕೀರನೊಬ್ಬ ಇವನ ಹತ್ತಿರ ಬಂದು ಅವನು ಬಾಬಾ ಅವರನ್ನೇ ಹೋಲ್ತಿರ್ತಾನೆ. ಅವನು ಇವರ ಹತ್ತಿರ ಬಂದು ದಕ್ಷಿಣೆಗೋಸ್ಕರ ಕೈ ಚಾಚ್ತಾನೆ. ಕುಲಕರ್ಣಿಯವರು ₹1 ಕೊಟ್ಟು ಪುನಃ ಕೇಳ್ತಾರೆ. ₹2 ಕೊಟ್ಟರು. ಅವನಿಗೆ ಇನ್ನೂ ಬೇಕಾಗಿರುತ್ತೆ. ಅದರಿಂದ ಮತ್ತೆ ಕೈ ಚಾಚ್ತಲೇ ಇರ್ತಾನೆ. ಆಗ ಚಿತ್ರೆಯವರಿಂದ ₹3 ಸಾಲ ಪಡೆದು ಕೊಡ್ತಾರೆ. ಹೀಗೆ ₹9 ಕೊಡ್ತಾರೆ. ಆದರೂ ಅವನಿಗೆ ತೃಪ್ತಿಯಾದಂತೆ ಕಾಣಲಿಲ್ಲ. ಆಗ ಕುಲಕರ್ಣಿಯವರು ಮನೆಗೆ ಬಂದು ₹10 ನೋಟನ್ನು ಕೊಡ್ತಾರೆ. ಫಕೀರ ₹10 ನೋಟನ್ನು ತೆಗೆದುಕೊಂಡು ಮೊದಲು ಅವರು ಕೊಟ್ಟ ₹9 ಮರಳಿ ವಾಪಸ್ಸು ಕೊಟ್ಬಿಟ್ಟು ಹೊರಟೋಗ್ತಾನೆ. ಆಗ ಅಪ್ಪ ಅವರು ತಾವು ಫಕೀರನಿಗೆ ₹10 ಕಡಿಮೆ ಕೊಡುತ್ತಿರಲಿಲ್ಲವೆಂದು ಈ ಹಿಂದೆ ತಮ್ಮ ಪತ್ನಿ ಮುಂದೆ ಹೇಳಿರ್ತಾರಲ್ವ, ಆದ್ದರಿಂದ ಅವರು ಈ ರೀತಿ ಮಾಡಿದರು. ಮತ್ತು ಇಲ್ಲಿ 9 ಅಂಕಿಯು ಅರ್ಥಗರ್ಭಿತವಾಗಿದೆ. ಇದು ಭಕ್ತಿಗಳ ಪ್ರತೀಕ ಅಂತಲೇ ನಾವು ಹೇಳ್ಬೋದು. ಬಾಬಾರವರು ತಮ್ಮ ಕೊನೆಗಾಲದಲ್ಲಿ ಲಕ್ಷ್ಮೀಬಾಯಿ ಸಿಂಧೆ ಅವರಿಗೆ ₹9 ಕೊಟ್ಟಿದ್ದು ನಾವು ಈ ಸಂದರ್ಭದಲ್ಲಿ ಗಮನಿಸ್ಕೋಬೋದು. ಅಪ್ಪ ಸಾಹೇಬರು ಉದಿಯ ಪಟ್ಟಣವನ್ನು ಬಿಚ್ಚಿ ನೋಡ್ತಾರೆ. ಅದರಲ್ಲಿ ಹೂ ಮತ್ತು ಅಕ್ಷತೆಗಳಿರುತ್ತೆ. ಕೆಲವು ಕಾಲದ ನಂತರ ಅವರು ಶಿರಡಿಗೆ ಹೋದಾಗ ಬಾಬಾ ಅವರ ಒಂದು ಕೂದಲೆಳೆಯನ್ನು ತೆಗೆದುಕೊಂಡು ಬಂದು ಅವೆಲ್ಲವನ್ನು ಒಂದು ತಾಯ್ತದಲ್ಲಿ ಹಾಕಿ ತೋಳಿಗೆ ಕಟ್ಕೋತಾರೆ. ಆಗ ಅವರಿಗೆ ಉದಿಯ ಶಕ್ತಿ ಅರಿವಾಗುತ್ತೆ. ಅವರು ಬಹಳ ಸಮರ್ಥರಾಗಿರ್ತಾರೆ. ಮೊದಲು ₹40 ಸಂಬಳ ಮಾತ್ರ ದೊರಕ್ತಿರುತ್ತೆ. ಬಾಬಾರವರ ಫೋಟೋ ಮತ್ತು ಉದಿ ದೊರಕಿದ ನಂತರ ಅವರಿಗೆ ₹40 ಎಷ್ಟೋ ಮಡಿ ಹೆಚ್ಚಾಗುತ್ತೆ. ಮತ್ತು ಬಾಬಾರವರ ಉದಿ ದೊರಕಿಸಿದ ನಂತರ ಅವರು ಪ್ರತಿನಿತ್ಯ ಸ್ನಾನವಾದ ನಂತರ ಹಣೆಗೆ ಹಚ್ಕೊಂಡು ಉದಿನ ನೀರಿನಲ್ಲಿ ಹಾಕಿ ಪವಿತ್ರ ತೀರ್ಥ ಅಂತ ಸೇವಿಸಬೇಕು ಅಂತ ಅವರು ಹೇಳಿದ್ದಾರೆ. ಮತ್ತು ಹರಿಬಾವು ಕರ್ಣಿಕ
ಠಾಣಾ ಜಿಲ್ಲೆಯ ಶ್ರೀ ಹರಿಭಾವು ಕರ್ಣಿಕ ಅವರು 1917 ಗುರುಪೌರ್ಣಮಿಯ ದಿನ ಶಿರಡಿಗೆ ಬಂದು ಬಾಬಾರವರನ್ನು ಪೂಜಿಸ್ತಿರ್ತಾರೆ. ಅವರು ಬಾಬಾರವರಿಗೆ ಬಟ್ಟೆ ದಕ್ಷಿಣೆಗಳನ್ನು ಅರ್ಪಿಸಿ ಆಶೀರ್ವಾದ ಪಡೆದು ಮಸೀದಿಯಿಂದ ಹೋಗ್ತಾ ಇರ್ತಾರೆ. ಆದರೆ ಬಾಬಾ ಅವರಿಗೆ ₹1 ದಕ್ಷಿಣೆ ಕೊಡಬೇಕು ಅಂತ ಮನಸ್ಸು ಮಾಡಿಕೊಂಡು ಹಿಂತಿರುಗಿ ಅವರು ಹಿಂದೆಯೇ ಇದ್ದ ಶ್ಯಾಮ ಅವ್ರು ಹೇಳ್ತಾರೆ, ಒಂದು ಸಾರಿ ಬಾಬಾರವರಿಂದ ಆಶೀರ್ವಾದ ಪಡೆದ ನಂತರ ಮತ್ತೆ ಹಿಂತಿರುಗಿ ಬರಬಾರದೆಂದು ಅಂತ ಹೇಳ್ತಾರೆ. ಆದ್ದರಿಂದ ಅವರು ಹಾಗೆ ವಾಪಸ್ಸು ಊರಿಗೆ ಹೊರಟೋಗ್ತಾರೆ. ಮತ್ತು ನಾಸಿಕಾದಲ್ಲಿ ಕಾಳರಾಮನ ದರ್ಶನಕ್ಕೆಂದು ಅವರು ದೇವಾಲಯಕ್ಕೆ ಹೋಗ್ತಾರೆ. ಅಲ್ಲಿ ದೇವಸ್ಥಾನದ ಬಾಗಿಲ ಬಳಿ ಕುಳಿತು ಭಜನೆ ಮಾಡುತ್ತಿದ್ದ ಸಂತ ಶ್ರೀ ನರಸಿಂಗ ಮಹಾರಾಜ ಅವರು ತಮ್ಮ ಭಜನೆಯನ್ನು ನಿಲ್ಲಿಸಿ ಭಕ್ತರನ್ನು ಬಿಟ್ಟು ಇವರ ಹತ್ತಿರ ಬಂದು ಕೈ ಹಿಡಿದು ನನ್ನ ₹1 ಕೊಡು ಅಂತ ಕೇಳ್ತಾರೆ. ಆಗ ಕರ್ಣಿಕ ಅವರು ಆಶ್ಚರ್ಯಗೊಂಡು ತಾವು